ನೋಡಿ ಚಾರ್ಮಡಿ ಘಾಟಿಂದ ಆ ಕಡೆ ಏನಿದೆ ಚಿಕ್ಕಮಗಳೂರು ಸೈಡ್, ನಮ್ಮ ಸೈಡ್ ಏನಿದೆ ಸಿಕ್ಕಾಪಟ್ಟೆ ಚಳಿ ಇದೆ. ಬಟ್ ಇಲ್ಲಿ ಧರ್ಮಸ್ಥಳ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಗುರು. ನೋಡಿ ಟಾಪ್ ಫ್ಲೋರಲ್ಲಿದ್ದೀನಿ ನಾನು. ನೋಡಿ ನನ್ನ ರೂಮಿನ ನಂಬರ್ ಇಲ್ಲೇ ಇದೆ ನೋಡಿ, 445. ನೋಡಿ ಇದೆ ನೇತ್ರಾವತಿ ನದಿ. ನಮ್ಮದು ಸ್ನಾನ ಆಯಿತು. ನೋಡಿ ಸ್ನೇಹಿತರೆ, ಅಲ್ಲಿಂದ ಆಟೋಕ್ಕೆ ಬಂದೆ. ಅಲ್ಲಿಂದ ಆಟೋಕ್ಕೆ 20 ರೂಪಾಯಿ ತಗೊಂಡ್ರೆ. ದೇವರ ದರ್ಶನಕ್ಕೆ ನೋಡಿ ಎಷ್ಟೊಂದು ಸಾಲು ಕಟ್ಟಿದ್ದಾರೆ ಎಲ್ಲಿಂದ. ನೋಡಿ ಲೈನಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟೋ ಹೊತ್ತಿಗೆ ದರ್ಶನ ಆಗ್ತದೆ. ಅಂತೂ ದರ್ಶನ ಆಯಿತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿದ್ದೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ನೋಡಿ ನೋಡ್ಬೋದು, ಇವತ್ತು ನೈಟ್ ಆಗಿದೆ, ಸಂಜೆ ಒಂದು 6:30 ಆಗಿದೆ. ಇಲ್ಲಿ ಕತ್ಲಾಗ್ಬಿಟ್ಟಿದೆ ಆಲ್ರೆಡಿ. ನೋಡಿ ದೇವಸ್ಥಾನದ ಹತ್ರನೇ ಬಂದೆ ನಾನು. ನೋಡಿ ಧರ್ಮಸ್ಥಳದ ದೇವಸ್ಥಾನ, ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ. ಈಗ ಇಲ್ಲಿಂದ ನಾವು ರೂಮಿಗೆ ಹೋಗ್ಬಿಡೋಣ. ರೂಮಲ್ಲಿ ರೂಮ್ ಮಾಡ್ಕೊಳ್ಳೋಣ ಫಸ್ಟ್, ಆಮೇಲೆ ಮುಂದಿಂದ ಯೋಚನೆ ಮಾಡೋಣ ಬನ್ನಿ. ನಾವು ಇವಾಗ ರೂಮು ತೊಗೊಳ್ತಿರೋದು ಶರಾವತಿ ವಸತಿ ಗೃಹ ಅಂತ ಇದೆ ನೋಡಿ. ಇದರಲ್ಲಿ ಹೋಗೋದು. ಬನ್ನಿ ಹೋಗೋಣ, ಅಲ್ಲಿ ಬುಕ್ಕಿಂಗ್ ಮಾಡೋಣ. ಒಬ್ಬರಿಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಟ್ರೈ ಮಾಡೋಣ. ನಾನು ಬಂದಿರೋದು 3rd ಫ್ಲೋರಿಗೆ ಬಂದಿದ್ದೀನಿ. ಒನ್ ಆಫ್ ದಿ ಟಾಪ್ ಫ್ಲೋರ್ ಇದು. ನೋಡಿ ಇದೆಲ್ಲ ರೂಮ್ಸು. ನನ್ನ ರೂಮ್ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ನೋಡಿ ಹಿಂದ್ಗಡೆ ಕಾಣಿಸ್ತಿದ್ಯಾ, ಇವೆಲ್ಲ ರೂಮ್ಸ್. ನೋಡಿ ನೋಡಿ ಟಾಪ್ ಫ್ಲೋರಲ್ಲಿದ್ದೀನಿ ನಾನು, ಅಂದರೆ 3rd ಫ್ಲೋರು. ನೋಡಿ ಹೇಳ್ತೀನಿ, ಫಸ್ಟು ಸೆಕೆಂಡು 3rd ಫ್ಲೋರ್, ಲಾಸ್ಟ್ ಫ್ಲೋರಲ್ಲಿದ್ದೀನಿ. ನಂದು ರೂಮು ಹುಡ್ಕೋಣ ಇವಾಗ, ನಂದು ಯಾವ ರೂಮ್ ಅಂತ. ಅಲ್ಲಿದೆ ನಂದು 445 ರೂಮ್ ನಂಬರು. ಇಲ್ಲಿದೆ ನೋಡಿ. ಇಲ್ಲೇ ಇದೆ, ನೋಡೋಣ ಯಾವುದಂತ. ಇಲ್ಲೇ ಇದೆ ರೂಮ್ ನಂಬರ್. ನೋಡಿ ರೂಮಿನ ಒಳಗೆ ಹೋಗೋಣ ಇವಾಗ. ಇಲ್ಲಿದೆ ಲೈಟ್ ಹಾಕೋಣ. ನೋಡಿ ಲೈಟ್ ಹಾಕಿದೆ, ಹಾಗೆ ಫ್ಯಾನ್ದು ಇದೆ, ಫ್ಯಾನ್ ಹಾಕೋಣ. ಇದೆ ನೋಡಿ, ಡಬ್ಬಲ್ ರೂಮ್ ಕೊಟ್ಟಿದ್ದಾರೆ ನನಗೆ. ನೋಡಿ ಡಬಲ್ ರೂಮ್. ನಾನು ಸಿಂಗಲ್ ಇದ್ದೀನಿ, ಡಬಲ್ ರೂಮ್ ಕೊಟ್ಟಿದ್ದಾರೆ. ಫುಲ್ ಹ್ಯಾಪಿ. ಇಲ್ಲಿ ನೋಡಿ ಫ್ಯಾನು ಎಲ್ಲ ಇದೆ ನೋಡಿ. ನೋಡಿ ಇದು ಶ್ರೀ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳಿಗೆ ರೂಮ್ಸ್ ಫೆಸಿಲಿಟೀಸ್ ಈ ಥರ ಕೊಡ್ತಿದ್ದಾರೆ. ತುಂಬ ಸ್ವಚ್ಛವಾಗಿರ್ತವೆ, ಅಥೆಂಟಿಕ್ ಆಗಿ ಚೆನ್ನಾಗಿರ್ತವೆ. ಬೆಡ್ಗಳೆಲ್ಲ ನೋಡಿ ಮ್ಯಾಟ್ರಿಕ್ಸ್ ಇದೆ ಎಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಆರಾಮ್ ಮೆತ್ತೆ ಮಲ್ಕೋಬೋದು. ನೋಡಿ ವಾಟ್ರು ಫಿಲ್ಟರ್ ಇಟ್ಟಿರ್ತಾರೆ. ತುಂಬ ನ್ಯಾಚುರಲ್ ಆದ ವಾಟ್ರ್ ಇವು. ಯಾಕಂದ್ರೆ ನೇತ್ರಾವತಿ ನದಿ ನೀರಿದು. ತುಂಬ ಬೆಟ್ಟ ಗುಡ್ಡಗಳಿಂದ ಹರಿದು ಬಂದಂಥ ನೀರು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಸ್ವಚ್ಛವಾಗಿರುತ್ತೆ. ಕುಡಿರಿ. ಎಲ್ಲ ಮಿನರಲ್ಸು ಎಲ್ಲದೂ ಕೂಡ ಇರುತ್ತೆ ಇದರಲ್ಲಿ, ಖನಿಜ ಲವಣಗಳೆಲ್ಲ ಇರುತ್ತೆ. ಈಗ ನೋಡಿ ಪ್ರಸಾದನ ತಿನ್ನೋಕೆ ಹೋಗ್ತಾ ಇದ್ದೀವಿ ನಾವು. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ 7 ಗಂಟೆ ಆಗಿದೆ. ಹೋಗೋಣ, ನಾಳೆ ಬೆಳಗ್ಗೆ ದರ್ಶನ ಮಾಡೋಣ. ನೇತ್ರಾವತಿ ನದಿಯಲ್ಲಿ ಈಜಾಡಿ ಸ್ನಾನ ಮಾಡಿ ನಿಂತು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ನೈಟ್ ಹೊತ್ತು ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸ್ತಿದೆ ಈ ಒಂದು ಧರ್ಮಸ್ಥಳ. ಆ್ಯಕ್ಚುಲಿ ನಾನು ಚಿಕ್ಕಮಗಳೂರಿನ ಬರಬೇಕಾದ್ರೆ ಎಷ್ಟೊಂದು ಚಳಿ ಇತ್ತು ಅಂತಂದರೆ ಯಪ್ಪ ಐಸ್ ಇದ್ದಂಗಿತ್ತು. ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಗುರು. ನೋಡಿ ನಾನು ಪ್ರಸಾದ ತಗೊಳಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ ಅನ್ನಪೂರ್ಣೇಶ್ವರ ಭೋಜನಾಲಯಕ್ಕೆ ದಾರಿ ಇಲ್ಲಿದೆ ನೋಡಿ. ಭೋಜನಾಲಯಕ್ಕೆ ದಾರಿ ಇದೆ. ತುಂಬಾ ರಶ್ ಇದೆ, ಯಾಕಂದರೆ ಇವಾಗ ಕಾರ್ತಿಕ ಮಾಸ ಅಲ್ವಾ, ಅದಕ್ಕೆ ತುಂಬ ರಶ್ ಇರುತ್ತೆ. ಅದು ಬೇರೆ ಡಿಸೆಂಬರ್ ಟೈಮ್. ಇವಾಗ ಅಯ್ಯಪ್ಪ ಮಾಲೆ ಹಾಕಿರ್ತಾರಲ್ಲ, ಅವರು ಕೂಡ ತುಂಬಾ ಬರ್ತಾರೆ ಇಲ್ಲಿಗೆ.
ಅದಕ್ಕೆ ತುಂಬ ರಶ್ ಇದೆ. ಅನ್ನಪೂರ್ಣ ಇದೇ ಪ್ರಸಾದಾಲಯ, ಧರ್ಮಸ್ಥಳದ ಪ್ರಸಾದಾಲಯ ಭೋಜನಾಲಯ. ಇಲ್ಲಿ ಪಾದರಕ್ಷೆ ಇಡುವ ಸ್ಥಳ. ಇಲ್ಲಿ ₹1 ₹2 ಚಾರ್ಜ್ ಮಾಡ್ತಾರೆ. ₹1 ಚಾರ್ಜ್ ಮಾಡ್ತಾರೆ ಒಂದು ಜೊತೆಗೆ ಬರ್ಬೋದು. ಹಾಗೆ ನಾವು ಪ್ರಸಾದ ತಗೊಂಡು ಚಪ್ಪಲಿ ತಗೊಂಡು ಇವಾಗ ರೂಮಿಗೆ ಹೊರಟ್ವಿ. ಇದೇ ದೇವಸ್ಥಾನದ ಹತ್ರ ನೋಡಿ. ದೇವಸ್ಥಾನ ಈ ನೈಟಲ್ಲಿ ಇಲ್ಲಿ ಆನೆಗಳು ಇದ್ದಾವೆ. ದೊಡ್ಡ ಬನ್ನಿ. ಆಲ್ರೆಡಿ ನಾನು ಈ ಒಂದು ಧರ್ಮಸ್ಥಳ ವಿಡಿಯೋ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಆನೆಗಳಿದಾವೆ ನೋಡಿ, ಫುಲ್ಲು ರಶ್ ಇದೆ. ನೋಡಿ ಬುಕ್ಕಿಂಗ್ ಸೆಂಟರ್ ಇದೆ ಅಲ್ಲಿ. ಶರಾವತಿ ಅತಿಥಿ ಗೃಹ ಇಲ್ಲೇ ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಯಾಕ್ಬಿಡೋಣ ನೋಡಿ. ನಂದು 4ನೇ ಫ್ಲೋರ್ ಇರೋದು. ಈಗ ಅಲ್ಲಿ ಗಂಟೆ ಹತ್ತಬೇಕು. ನಾನಿವಾಗ ರೂಮಿಗೆ ಬಂದೆ ಪ್ರಸಾದ ತಿಂದು. ನೋಡಿ ಈ ರೂಮ್ನ ನೀವು ಡೈರೆಕ್ಟ್ಲಿ ಇಲ್ಲಿ ಬಂದರೆ ಶರಾವತಿ ಅಂತ ಇರುತ್ತೆ. ನಿಮಗೆ ಒಬ್ಬರು ಅಥವಾ ಇಬ್ಬರು ಬಂದರೆ ಇಲ್ಲಿ ಸಿಂಗಲ್ಸಿಗೂ ಕೂಡ ರೂಮ್ ಕೊಡ್ತಾರೆ. ಬೇರೆ ಕಡೆ ಸಿಂಗಲ್ಸ್ಗೆ ಎಲ್ಲಿ ಕೊಡಲ್ಲ. ಇದನ್ನು ಬಿಟ್ಟರೆ ಶರಾವತಿ ಅನ್ನೋ ಒಂದು ಲಾಡ್ಜ್ ಇರುತ್ತೆ. ಹಾಗೆ ವಸತಿ ಗೃಹ ಅಂತಾರೆ ಇದಕ್ಕೆ. ಆದರೆ ಡೌನ್ ಅಂದರೆ ದೇವಸ್ಥಾನದಿಂದ ಸೀದಾ ಡೌನಿಗೆ ಬರಬೇಕು, ಅಲ್ಲಿ ಸಿಗುತ್ತೆ ನಿಮಗೆ. ಇದಕ್ಕೆ ನಿಮಗೆ ₹60 ತಗೊಂತಾರೆ. ₹60 ಆಗ್ತಕ್ಕಂತಾರೆ ಅಂದರೆ ನೋಡಿ. ಈ ಒಂದು ಬುಕ್ ಕೊಡ್ತಾರೆ ₹10. ಹಾಗೆ ₹50 ರೂಮು, ಮತ್ತು ಅಡ್ವಾನ್ಸ್ ಆಗಿ ₹50 ಕಟ್ಸ್ಕೊತಾರೆ. ಟೋಟಲ್ಲು ₹110 ತೊಗೊತಾರೆ. ಹಾಗೆ ಮತ್ತು ನಾವು ಚೆಕ್ಔಟ್ ಮಾಡ್ಬೇಕಾದ್ರೆ ₹50 ವಾಪಸ್ ಕೊಡ್ತಾರೆ. ನೋಡಿ ಈ ಧರ್ಮಸ್ಥಳದ ವೀಡಿಯೋನ ನಾನು ಮೊದಲಿಗೆ ಮಾಡಿದ್ದೆ. ಅದರಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ. ದಯವಿಟ್ಟು ಆ ಒಂದು ವೀಡಿಯೋನ ನೋಡಿ. ನಾನು ಇದನ್ನು ಅಂದರೆ ಅಷ್ಟೊಂದು ವಿಸ್ತಾರವಾಗಿ ಮಾಡ್ತಿಲ್ಲ ಈ ವಿಡಿಯೋನ, ಅದಕ್ಕೋಸ್ಕರ ಹೇಳ್ತಿರೋದು. ನಿಮಗೇನಾದರೂ ಧರ್ಮಸ್ಥಳದ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋ ಬೇಕಂತಂದರೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ಲಿಂಕ್ನ ಕ್ಲಿಕ್ ಮಾಡಿ ವಾಚ್ ಮಾಡ್ಬೋದು. ಇವಾಗ ಮಲ್ಗೋ ಟೈಮ್ ಆಯಿತು. ಮಾರ್ನಿಂಗ್ ಸಿಗೋಣ, ಅಂದರೆ ಬೆಳಗ್ಗೆ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗಾಯಿತು. ಇವಾಗ ಸ್ನಾನ ಮಾಡಿ ಮಂಜುನಾಥನ ದರ್ಶನ ಮಾಡೋಣ. ನೋಡಿ ನಾನು ನೇತ್ರಾವತಿ ನದಿಗೆ ಇಲ್ಲಿಂದ ನಡ್ಕೊಂಡೇ ಹೋಗ್ತಿದ್ದೀನಿ. ಯಾಕಂದರೆ ಸ್ವಲ್ಪ ವಾಮಪ್ ಆಗಲಿ ಅಂತ. ಅಲ್ಲಿ ನೀರು ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಹಾಗೆ ಇಲ್ಲಿ ಧರ್ಮಸ್ಥಳದಿಂದ ಕೇವಲ 1 ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಇದು ನೇತ್ರಾವತಿ ನದಿ. ಆರಾಮಾಗಿ ವಾಕೇಬಲ್ ಹೋಗ್ಬೋದು. ಇಲ್ಲಿ ಚಾರ್ಜ್ಗಳಂತೂ ಸಿಕ್ಕಾಪಟ್ಟೆ ₹30 ಇಂದ ₹50 ಕೇಳ್ತಾರೆ ಒಬ್ಬರಿಗೆ. ಅದಕ್ಕೆ 1-1.5 ಕಿಲೋಮೀಟ್ರ್ ವಾಕ್ ಮಾಡಲಿಕ್ಕೆ ಏನು ತೊಂದರೆ ಆಗೋಲ್ಲ. ವಾಮಪ್ ಆಗ್ತೀವಿ. ಸ್ವಲ್ಪ ಬಿಸಿ ಆಗ್ತದೆ ಮೈ. ಅವಾಗೋಗಿ ಸ್ನಾನ ಮಾಡಿದರೆ ತಣ್ಣೀರಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಹಾಗೆ ದುಡ್ಡು ಕೂಡ ಸೇವ್ ಆಗುತ್ತೆ ನೋಡಿ. ಇಲ್ಲಿಂದ 2 ಕಿಲೋಮೀಟ್ರ್ ಹೋದರೆ ನಿಮಗೆ ದಕ್ಷಿಣದ ಅಯೋಧ್ಯೆ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ, ನಿತ್ಯಾನಂದ ನಗರ, ಕನ್ಯಾಡಿ 2 ಧರ್ಮಸ್ಥಳ ಅಂಚೆ ನೋಡಿ. ಭಕ್ತಾದಿಗಳಿಗೆ ಹೃತ್ಪೂರ್ವಕ ಸ್ವಾಗತ ಅಂತ ಇದೆ. 2 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ. ಹಿಂಗೆ 2 ಕಿಲೋಮೀಟ್ರ್ ಹೋದರೆ ಅಲ್ಲಿ ನೀವು ಶ್ರೀರಾಮನ ದರ್ಶನ ಮಾಡ್ಬೋದು. ಚೆನ್ನಾಗಿದೆ ದೇವಸ್ಥಾನ ಅಂತೂ, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ನಾನು ಅದನ್ನ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಂತೆ ಅಲ್ಲಿಗೆ ಹೋಗಿ. ಬನ್ನಿ ಇವಾಗ ನಮ್ಮ ನಡಿಗೆ ನೇತ್ರಾವತಿ ನದಿ ಎಡೆಗೆ. ನೋಡಿ ಎಲ್ಲ ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಈ ಒಂದು ರೋಡ್ ನೋಡಿ,
ಅಲ್ಲಿಂದ ಯಾವುದು ಧರ್ಮಸ್ಥಳ ಇದರಿಂದ ಕೇವಲ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೇತ್ರಾವತಿ ನದಿಯ ಪಾರ್ಕಿಂಗ್ ಏರಿಯಾ ಇದೆಲ್ಲ. ಇಲ್ಲಿ ನಿಮ್ಮ ಗಾಡಿಗಳನ್ನ ತಂದು ಇಲ್ಲೇ ನಿಲ್ಲಿಸಬಹುದು, ಫ್ರೀ ಆಗಿರುತ್ತೆ ಇದು. ಏನಾದರೂ ಟವಲ್ಸು, ಬಟ್ಟೆಗಳು, ಪಂಚೆ, ಬನೀನು, ನಿಮ್ಮ ಇನ್ನರ್ ವೇರ್ಸು ಏನಾದರೂ ಸಿಗುತ್ತೆ ಇಲ್ಲಿ ಬಂದು ತಗೋಬೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಇದೇ ನೋಡಿ ನೇತ್ರಾವತಿ ನದಿ. ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನಾನು ಇವಾಗ. ನೋಡಿ ಇದೇ ನೇತ್ರಾವತಿ ನದಿ. ಎಷ್ಟೊಂದು ಜನ ಇದ್ದಾರೆ ನೋಡಿ, ಎಷ್ಟೊಂದು ಭಕ್ತಾದಿಗಳಿದ್ದಾರೆ. ಹೌದು, ನೇತ್ರಾವತಿ ನದಿ ನೋಡಲ್ಲಿ. ನೇತ್ರಾವತಿ ಎಷ್ಟು ಫೋರ್ಸ್ ಆಗಿರ್ತಿದೆ ನೋಡಿ. ಬ್ಯಾಕ್ ವಾಟರ್ ಇದೆ. ಇಲ್ಲೆಲ್ಲ ಸ್ನಾನ ಮಾಡ್ತಾರೆ ನೋಡಿ. ಎಲ್ಲ ನಮ್ಮದು ಸ್ನಾನ ಆಯಿತು. ಸ್ನಾನ ಮಾಡಿ ಇವಾಗ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಲಿಕ್ಕೆ ಹೊರಟಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಇಲ್ಲಿಂದ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗ್ತಿದ್ದೀನಿ. ಇಲ್ಲಿಂದ 20 ರೂಪಾಯಿ ಸೀಟು. 20 ರೂಪಾಯಿ ಅಲ್ವಾ? ಓಕೆ, ರೈಟ್. ನೋಡಿ ಸ್ನೇಹಿತರೆ, ಅಲ್ಲಿಂದ ಆಟೋಕ್ಕೆ ಬಂದೆ. ಅಲ್ಲಿಂದ ಆಟೋಕ್ಕೆ 20 ರೂಪಾಯಿ ತಗೊಂತಾರೆ. ಯಾಕಂದರೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಆಟೋಕ್ಕೆ ಬಂದೆ. ಇಲ್ಲ ನಡ್ಕೊಂಬರ್ತಿದ್ದೆ. ಹೋಗುವಾಗ ನಡ್ಕೊಂಡು ಹೋಗಿದ್ದೀನಿ, ಬರೋವಾಗ ಆಟೋಕ್ಕೆ ಬಂದೆ ಇವಾಗ. ಯಾಕಂದರೆ ದರ್ಶನ ಬೇಗ ಮಾಡ್ಕೊಂಡು ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ದೇವರ ದರ್ಶನಕ್ಕೆ ನೋಡಿ ಎಷ್ಟೊಂದು ಸಾಲು ಕಟ್ಟಿದ್ದಾರೆ. ಎಲ್ಲಿಂದ ಈಗ ಇಲ್ಲಿಂದ ಸಾಲು ಕಟ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಲೈನಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟು ಹೊತ್ತಿಗೆ ದರ್ಶನ ಆಗ್ತದೆ. ದೇವಸ್ಥಾನದ ಅಂತೂ ದರ್ಶನ ಆಯಿತು. ಇವಾಗ ನಮ್ಮ ಜರ್ನಿ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ಬನ್ನಿ ಹೋಗೋಣ ಕುಕ್ಕೆ ಸುಬ್ರಹ್ಮಣ್ಯ.